ಹೊನ್ನಾವರ ತಾಲೂಕಿನ ಮುಸುಕುಲಮಕ್ಕಿಯ ಸಮಾಜ ಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಳ್ಳಿಯರ ಸಮಾಜ ಕ್ಷೇಮಾಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಕ್ರೀಡಾ ವೇದಿಕೆ ವತಿಯಿಂದ 36ನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಾಗೂ ವಾರ್ಷಿಕೋತ್ಸವ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಇತರ ಗಣ್ಯರನ್ನು ಚಂಡೆ ವಾದನದೊಂದಿಗೆ ಪೂರ್ಣ ಕುಂಭದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ದೀಪ ಪ್ರಜ್ವಲನದ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆ ನೀಡಿದರು. ಮಾನ್ಯ ಸಂಸದರಿಗೆ ಹಾಗೆಯೇ ಮಾಜಿ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಕಾಗೇರಿಯವರು ಮಾತನಾಡಿ, ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಮ ನಿತ್ಯದ ಪ್ರಾರಂಭ ಮುಕ್ತಾಯ ಆಗುವುದು. ಆ ಚೌಕಟ್ಟಿನಲ್ಲಿ ನಾವು ಇರಬೇಕು. ಆ ರೀತಿಯ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು. ಇದು ನಮಗೆ ಶ್ರೇಷ್ಠವಾದ ಶಕ್ತಿ ನೀಡಿದೆ. ಅಂಬೇಡ್ಕರ್ ಅವರ ಜೀವನಾನುಭವದ ಸಾರ ದಾರಿ ಎರೆದು ಸಂವಿಧಾನ ರಚನೆಗೆ ಕಾರಣರಾದರು. ಅದಕ್ಕಾಗಿ ಆ ಸಂವಿಧಾನಕ್ಕೆ ಜೀವಂತಿಕೆ ಇದೆ. ಆದರೂ ಇಂತಹ ಸಂವಿಧಾನವನ್ನು ಅನೇಕರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಬ್ರಿಟಿಷರ ಕಾರಣ ಹಾಗೂ ನಮ್ಮಲ್ಲಿಯವರ ಪ್ರತಿಭೆ ಸಹಿಸದ ಸ್ವಾರ್ಥಿಗಳ ಕಾರಣದಿಂದ ಅಂದು ಅವರಿಗೆ ಸಿಗಬೇಕಾದ ಪ್ರಾಮುಖ್ಯತೆ ಸಿಗಲಿಲ್ಲ. ಅದರ ಪರಿಣಾಮ ನಾವು ಇಂದು ಅನುಭವಿಸುತ್ತಿದ್ದೇವೆ ಎಂದು ಹೇಳಿದರು. ಅಂದರೆ ಅದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರುವಂಥದ್ದು. ನಮ್ಮ ಸಂವಿಧಾನದ ಅಡಿಯಲ್ಲೇ ನಮ್ಮ ನಿತ್ಯದ ಪ್ರಾರಂಭ, ನಿತ್ಯದ ಮುಕ್ತಾಯ ಆಗೋದು. ಆ ಚೌಕಟ್ಟಿನಲ್ಲೇ ನಾವೆಲ್ಲ ಇರಬೇಕಾದಂಥವ್ರು. ಆ ರೀತಿಯ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಆ ಶ್ರೇಷ್ಠ ಸಂವಿಧಾನ ನಮಗೆ ಅಂಥ ಒಂದು ಅದ್ಭುತವಾದ ಶಕ್ತಿ ಕೊಟ್ಟಿದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ಆ ಸಂವಿಧಾನದ ಅಂತಿಮವಾದಂಥದ್ದನ್ನು ಸರ್ಕಾರಕ್ಕೆ ಸಲ್ಲಿಸುವಾಗ ಅವರು ಯಾಕೆ ಇಷ್ಟು ಒಳ್ಳೆಯ ಸಂವಿಧಾನವನ್ನು ಕೊಡೋದಕ್ಕಾಯಿತು ಅಂದರೆ ಅವರ ಜೀವನದ ಅನುಭವ, ಅವರ ಜೀವನದಲ್ಲಿ ಪಟ್ಟಂಥ ಕಷ್ಟ, ನೋವು, ಇದೆಲ್ಲದರ ಆ ಜೀವನಾನುಭವ ಇದೆಯಲ್ಲ, ಆ ಜೀವನಾನುಭವದ ಸಾರವನ್ನು ಧಾರೆ ಎರೆದು ಆ ಸಂವಿಧಾನದ ರಚನೆಗೆ ಕಾರಣರಾದರು ಅವರು. ಹಾಗಾಗಿ ಆ ಸಂವಿಧಾನಕ್ಕೆ ಆ ಜೀವಂತಿಕೆ ಇದೆ, ಆ ಒಂದು ಸತ್ವ ಇದೆ. ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಂಬಿಕೆಯಿಂದ, ಅದೇ ಶ್ರದ್ಧೆ ಗೌರವದಿಂದ ನಾವು ಅದನ್ನು ಪಾಲಿಸಬೇಕು. ಮಾಜಿ ಶಾಸಕರಾದ ಸುನೀಲ್ ನಾಯ್ಕ್ ಮಾತನಾಡಿ, ಶಾಸಕನಾಗುವ ಪೂರ್ವದಲ್ಲಿಯೂ ಹಾಗೂ ಅಧಿಕಾರ ಇಲ್ಲದಿದ್ದ ಸಂದರ್ಭದಲ್ಲಿಯೂ ನನ್ನನ್ನು ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ. ಇದು ಬೆಲೆ ಕಟ್ಟಲಾಗದು. ಮುಂದೆಯೂ ಸಹ ನಡೆಯುವ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದರೆ ಬಹುಶಃ ನಾನು ಭಾಳಷ್ಟು ಜನ ನೋಡಿದ್ದೇನೆ. ಕಾಗೇರಿ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಹೇಳಿದೆ ನಾನು ಕಾರಲ್ಲಿ ಬರಬೇಕಾದ್ರೆ. ಬಹುಶಃ ಸೋತಾಗ ಕರಿತಕ್ಕಂಥದ್ದು ಭಾಳ ಕಡಿಮೆ. ವಿಚಿತ್ರ ಅಂದರೆ ಸೋತಾಗೂ ಸಹ ನೀವು ಅದೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಮತ್ತೆ ಮತ್ತೆ ಅಧಿಕಾರದಲ್ಲಿ, ಉನ್ನತ ಹುದ್ದೆಯಲ್ಲಿ ಬೇರೆ ಬೇರೆಯವರು ಇದ್ದರೂ ಸಹ ಅದು ಯಾವುದಕ್ಕೂ ಆಸೆ ಪಡದೆ ಇವ್ರು ನಮ್ಮವರು ಅಂತಕ್ಕಂಥ ಅಭಿಮಾನದಿಂದ ಮತ್ತೆ ಮತ್ತೆ ನೀವು ನಮ್ಗೆ ಕರೆದಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರ ಇದ್ದ ಬದಿಗೆ ಜನ ವಾಲ್ತಕ್ಕಂಥದ್ದು ಸಹಜ. ಅದೆಲ್ಲ ಮರೆತು ನೀವು ನಮ್ಮನ್ನು ಮತ್ತೆ ಮತ್ತೆ ಇದನ್ನು ಕರೆದು ಪ್ರೀತಿ ವಿಶ್ವಾಸ ತೋರಿಸಿರ್ತಕ್ಕಂಥದ್ದು ತುಂಬ ಆಭಾರಿಯಾಗಿದ್ದೇನೆ ನಿಮಗೆ. ಖಂಡಿತ ನೀವು ಎಷ್ಟು ವರ್ಷ ಕಾರ್ಯಕ್ರಮ ಮಾಡ್ತೀರಿ, ನಮ್ಮ ಆಶೀರ್ವಾದ, ನಮ್ಮ ಸಹಕಾರ ನಿಮ್ಮ ಜೊತೆಗೆ ಯಾವತ್ತೂ ಇರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಹಳ್ಳಿಯರ ಸಮಾಜದ ಸವಾಲುಗಳು, ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿವರಿಸಿ ಸಂಸದರ ಗಮನ ಸೆಳೆದರು. ಆದರೆ ಅವ್ರ ಮನೆ ಬರ್ತದೆ, ಆ ಮನೆ ಪಡಿಲಿಕ್ಕೆ ಅವ್ರ ಹತ್ರ 1 ಗುಂಟೆ ಜಾಗ ಇವತ್ತಿಗಿಲ್ಲ. 90% ಜನ ಹೊನ್ನಾವರ ತಾಲೂಕಲ್ಲಿ 90% ಪರಿಶಿಷ್ಟ ವರ್ಗದ ಜನರ ಹತ್ರ ಅವ್ರ ಹೆಸರಲ್ಲಿ ಒಂದೇ 1 ಗುಂಟೆ RTC ಇಲ್ಲ. ತಾವು ಮನೆ ಕೊಡ್ತೀರಿ, 3 ಲಕ್ಷ 4 ಲಕ್ಷ ಬರ್ತದೆ, ಅದು ಕೊಡಬೇಕಾದ್ರೆ RTC ಕೇಳ್ತಾರೆ ಎಷ್ಟೋ ಜನರು. ಆದರೆ ಹಾಗಾಗಿ ನನ್ನೊಂದು ಕಳಕಳಿಯ ವಿನಂತಿ ಅಂದರೆ ಎಲ್ಲರ ಪರವಾಗಿ, ಪರಿಶಿಷ್ಟ ವರ್ಗದವರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತ ಹೇಳಿದ್ರೆ, ಇಡೀ ಜಿಲ್ಲೆಗೆ ಇಲ್ಲಿ ಹೊನ್ನಾವರ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿ ಒಂದು ಪರಿಶಿಷ್ಟ ಕುಟುಂಬಕ್ಕೆ ಒಬ್ಬರಿಗಂತಲ್ಲ, ಒಂದೇ 1 ಗುಂಟೆ ಜಾಗ ಇಲ್ಲದಂಥ ಪರಿಶಿಷ್ಟ ವರ್ಗದ ಮನೆಯವ್ರನ್ನ ಅಂದ್ರೆ ಅಂಥ ಕುಟುಂಬನ ಹುಡುಕಿ DC ಸಾಹೇಬ್ರ ಹತ್ರ ಸರ್ಕಾರದ ಸರ್ಕಾರಿ ಇದರಲ್ಲಿ ಜಾಗ ಇರ್ತದೆ, ಎಲ್ಲ ಊರಲ್ಲಿ ಜಾಗ ಇರ್ತದೆ, ಅವರಿಗೆ 1 ಗುಂಟೆ ಜಾಗವನ್ನು ಮಂಜೂರಿ ಮಾಡಿಸಬೇಕು. ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲರ ಪರವಾಗಿ. ತಾವು ಮತ್ತೆ ಆ ರೀತಿ ನೀವು ಅದನ್ನು ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಯಾವುದೂ ಆಗದಂತಿಲ್ಲ. ಯಾಕಂದ್ರೆ ನಾವು ನಿಮ್ಮನ್ನು 30 ವರ್ಷದಿಂದ ನೋಡ್ತಾ ಇದ್ದೇವೆ.
ಪತ್ರಕರ್ತ ಎಚ್ಎಂ ಮಾರುತಿ ಮಾತನಾಡಿ, ಇದು ಮಾದರಿ ಯುವಕ ಸಂಘ. ಈ ಸಮಾಜವು ಜಿಲ್ಲೆಗೆ ಮಾದರಿಯಾಗಿದೆ. ಹಲವಾರು ಪ್ರತಿಭಾವಂತರು ಅರಳಿದ್ದಾರೆ. ಹಲವಾರು ಸವಾಲನ್ನು ಸ್ವೀಕರಿಸಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದೆ ಎಂದು ಹೇಳಿದರು. ಹಲವಾರು ಸಮಸ್ಯೆಗಳ ಮಧ್ಯೆ ಎದ್ದು ನಿಂತಹ ಈ ಜನರು ಅವರ ಬೇಡಿಕೆಗಳನ್ನು ಹೋರಾಟಗಳ ಮೂಲಕ ಪಡೆದುಕೊಂಡಿದ್ದಾರೆ. ಹೋರಾಟಗಳ ಮೂಲಕ ಬೇಡಿಕೆಗಳನ್ನು ಈಡೇರಿಸುತ್ತಲೇ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. ಇಲ್ಲಿರುವ ಯುವಕರು ಒಂದು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಕ್ರೀಡೆ ಹಾಗೆ ವಾಚನಾಲಯಗಳನ್ನು ತೆರೆದಿದ್ದಾರೆ. ಸೀತಾರಾಮ್ ಹಳ್ಳಿರವರ ಅಂತಹ ವ್ಯಕ್ತಿ ವಾಚನಾಲಯದಲ್ಲಿ ಹೆಚ್ಚು ಜನರನ್ನು ಓದುಗರನ್ನಾಗಿ ಮಾಡಿ ಅವರ ಪ್ರಗತಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದೊಂದು ಮಾದರಿಯಾಗಿದೆ. ಈ ಸಂಘಟನೆಗೆ ಹಲವಾರು ಗಣ್ಯರು ಪ್ರೇರೇಪಣೆ ನೀಡುತ್ತಾ ಸಹಕಾರವನ್ನು ನೀಡುತ್ತಾ ಅವರ ಅಭ್ಯುದಯಕ್ಕೆ ಕಾರಣರಾಗಿದ್ದಾರೆ. ಈ ಸಂಘ ಹೀಗೆ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಮಾದರಿಯಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಜಿ ಶಂಕರ್ ಮಾತನಾಡಿ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಸರ್ವ ಸಮುದಾಯದವರು ಸುಂದರವಾಗಿ ಬದುಕಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿಯ ಕಾರ್ಯಕ್ರಮ ಜಿಲ್ಲೆಗೆ ಮಾದರಿಯಾಗಿದೆ. ಜಿಲ್ಲೆಯ ಜನರ ಗ್ರಹಿಸಿ ನೋಡಿದಾಗ ಬದುಕುವ ಶೈಲಿ, ನಡವಳಿಕೆ ನೋಡಿದಾಗ ಯಾವ ಸಮುದಾಯಕ್ಕೂ ಕಡಿಮೆ ಇಲ್ಲದಂತೆ ನಡೆದುಕೊಂಡು ಹೋಗುತ್ತಿದ್ದೀರಿ ಎಂದು ಶ್ಲಾಘಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಅದರಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಭಾರತೀಯರಿಗೆ ಒಂದು ಉತ್ತಮವಾಗಿರ್ತಂಥ ಹೃದಯವನ್ನು ನೀಡಿ ಹೋಗಿದ್ದಾರೆ. ಪ್ರಾಯಶಃ ಆ ಬರೆದಂಥ ಪುಣ್ಯಾತ್ಮ ನಿಮ್ಮ ಸಮುದಾಯಕ್ಕೆ ಸೇರಿದವರು, ಸರ್ವ ಸಮುದಾಯದವರು ಇದರಲ್ಲಿ ಸುಂದರವಾಗಿ ಬದುಕಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಾವು ನೋಡಿದ್ದೀವಿ. ಇವತ್ತು 75 ವರ್ಷಗಳು ಕಳೆದೋಯ್ತು. ಇಂಥ ಅದ್ಭುತ ವ್ಯಕ್ತಿ ಬರೆದುಕೊಟ್ಟಂಥ ಸಮುದಾಯದ ವ್ಯಕ್ತಿಗಳಾಗಿರ್ತಕ್ಕಂಥ ನೀವುಗಳು ಮಸುಕಲ್ ಮಕ್ಕಿ ಅನ್ನುವಂಥದ್ದು ಸಹ ಇವತ್ತು ಇಡೀ ಜಿಲ್ಲೆಗೆ ಮಾದರಿ ಆಗಿರತಕ್ಕಂಥ ಒಂದು ದಿನವನ್ನು, ಸಮಯವನ್ನು, ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಸಮುದಾಯದ ಹಿನ್ನೆಲೆಯನ್ನು ನೋಡಲಿಕ್ಕೆ ಹೋದಾಗ ಭಾಳ ಹಿಂದುಳಿದವರು ಅನ್ನುವಂಥ ಭಾವನೆಗಳು ಎಲ್ಲೂ ಮೂಡುತ್ತದೆ. ಆದರೆ ಮಸುಕಲ್ ಮಕ್ಕಿಯನ್ನು ಗ್ರಹಿಸಿ ನೋಡಿದಾಗ ನಿಮ್ಮ ಬದುಕುವ ಶೈಲಿ, ನಿಮ್ಮ ಆದಾಯದ ಶೈಲಿ, ನಿಮ್ಮ ನಡವಳಿಕೆಯ ಶೈಲಿ, ನಿಮ್ಮ ಮನೋಭಾವನೆಯ ಶೈಲಿ, ನಿಮ್ಮ ತುಡಿತ ಮಿಡಿತದ ಶೈಲಿ, ನೀವು ಹೋಗುವ ದಾರಿ, ನಿಮ್ಮ ಪರಿಪಕ್ವತೆಯನ್ನು ನೋಡಿದಾಗ ವಿದ್ಯಾಭ್ಯಾಸದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಉದ್ಯಮದಲ್ಲಿರ್ಬೋದು, ಎಲ್ಲದರಲ್ಲೂ ಸಹ ಯಾವ ಸಮುದಾಯಕ್ಕೂ ಎಲ್ಲೂ ನೀವು ಹಿಂದಿಲ್ಲ ಅನ್ನುವ ಹಾಗೆ ಎಲ್ಲವನ್ನು ಮುಂದೆ ಮಾಡಿಕೊಂಡು ಹೋಗಿ ಸಾಧನೆಯನ್ನು ಮಾಡಿರುವುದು ಇದು ನಮ್ಮ ಹೆಮ್ಮೆಯ ವಿಷಯ. ಸಂಸದ ವಿಶ್ವೇಶ್ವರ ಹೆಗಡೆ, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ನಿವೃತ್ತ ಶಿಕ್ಷಕ ಆರ್.ಟಿ. ನಾಯ್ಕ್, ಚಿತ್ರಕಲಾವಿದ ಸುರೇಶ್ ನಾಯ್ಕ್, ಶಿಕ್ಷಕಿ ಪ್ರೇಮಾ ಹೆಗಡೆ, ಸ್ಥಳದಾನಿ ಸುಬ್ರಾಯ ಹೆಗಡೆ, ಬ್ಯಾಂಕ್ ಸಿಬ್ಬಂದಿ ವಿಷ್ಣು ಹಳ್ಳೇರ್, ಕ್ರೀಡಾ ಸಾಧಕ ಸುದೀಪ್ ಮುಕ್ರಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಗ್ರಾಮ ಪಂಚಾಯತ್ ಸದಸ್ಯರಾದ ಸಚಿನ್ ಶೇಟ್, ಗಣೇಶ್ ಅಳ್ಳಂಕಿ, ಜ್ಯೋತಿ ಹಳ್ಳೇರ್, ಹಳ್ಳೇರ್ ಸಮಾಜದ ಅಧ್ಯಕ್ಷ ವಿಷ್ಣು ಹಳ್ಳೇರ್, ಬಿಜೆಪಿ ಮುಖಂಡರಾದ ಗೋವಿಂದ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಪ್ರಮೋದ್ ನಾಯ್ಕ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಆರ್.ಪಿ. ನಾಯ್ಕ್, ಹಡಿನ್ವಾಳ್ ವಿಎಸ್ಎಸ್ ಮಾಜಿ ಅಧ್ಯಕ್ಷ ಹರಿಯಪ್ಪ ನಾಯ್ಕ್, ಎಂಎಸ್ ಹೆಗಡೆ, ಈಶ್ವರ್ ಅಂಕೋಲೇಕರ್, ಟಿಟಿ ನಾಯ್ಕ್ ಮತ್ತಿತರರು ಇದ್ದರು. ಪ್ರಶಾಂತ್ ಹೆಗಡೆ ನಿರೂಪಿಸಿದರು. ರೇಷ್ಮಾ ಹಳ್ಳೇರ್ ವಂದಿಸಿದರು. ಬೆಳಗ್ಗೆ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಾಗೂ ಅನ್ನಸಂತರ್ಪಣೆ ನಡೆಯಿತು. ಸಭಾ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ, ಸಂಘದ ಸದಸ್ಯರಿಂದ ಸೇಡುತ್ತೀರಿತು ಬಾಳು ಬೆಳಗಿತು ನಾಟಕ ಪ್ರದರ್ಶನ ನಡೆಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.